ಭಕ್ತನು ಮಾಡುವ ಸೇವೆಯಲ್ಲಿ ಒಂದು ಸತ್ಯ, ಅದರಲ್ಲಿ ಒಂದು ಪ್ರೀತಿ, ಅದರಲ್ಲಿ ಒಂದು ದಯೆ, ಅದರಲ್ಲಿ ಒಂದು ಕರುಣೆ, ಅದರಲ್ಲಿ ಎಷ್ಟು ಸದ್ಗುಣಗಳು ಉಂಟು ಅಷ್ಟರ ಮಟ್ಟಿಗೆ ಆ ಸದ್ಗುರು ಹತ್ತಿರ ಆಗೋದಂತ ಡೆಫಿನೆಟ್. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಎಲ್ಲ ಸೇವೆಯ ಮೇಲೆ ಉಂಟು. ಸೇವೆ ಅಂತಂದ್ರೆ ಪವಿತ್ರವಾದ ಸ್ಥಿತಿ. ಸೇವೆ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದ ಸ್ಥಿತಿ. ಸೇವೆ ಅಂತೇಳಿ ನಮ್ಮ ಕರ್ಮವನ್ನು ಕಳೆದುಕೊಳ್ಳುವ ಸ್ಥಿತಿ. ಸೇವೆ ಅಂತೇಳಿ ನಮ್ಮ ಪುಣ್ಯವನ್ನು ಹೆಚ್ಚಿಸುವ ಸ್ಥಿತಿ. ಸೇವೆಯಲ್ಲಿ ಸಿಗುವ ಅದ್ಭುತವಾದ ವರ, ಅದು ಹೂವೇ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ವರ ಸೇವೆಯಲ್ಲಿ ಸಿಗುವುದು, ಗುರು ಸೇವೆಯಲ್ಲಿ ಸಿಗುವುದು. ಆದರೆ ನೀವು ಸೇವೆ ಯಾವ ರೀತಿ ಮಾಡ್ತೀರಿ ಅದರ ಮೇಲೆ ಎಲ್ಲವೂ ಅಡಗಿದೆ. ನಿಮ್ಮ ಸೇವೆ ಯಾವ ರೀತಿ ಅದರ ಮೇಲೆ ಎಲ್ಲ ಅಡಗಿದೆ. ಶುದ್ಧ ಮನಸ್ಸಿನಲ್ಲಿ ಮಾಡ್ತೀರಾ, ನಾನೆಂಬ ಅಹಂಕಾರದಲ್ಲಿ ಮಾಡ್ತೀರಾ, ಅಲ್ಲ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ತೀರಾ, ಅಲ್ಲ ಏನೋ ಒಂದು ಎಂಜಾಯ್ಮೆಂಟಿಗೆ ಕ್ಯೂರಿಯಾಸಿಟಿಗೆ ಸೇವೆ ಮಾಡ್ತೀರಾ, ಅಲ್ಲ ಏನೋ ಒಂದು ಪರೀಕ್ಷೆ ಮಾಡುವ ಅಂತೇಳಿ ಸೇವೆ ಮಾಡ್ತೀರಾ, ಅಲ್ಲ ಸೇವೆ ಮಾಡಿದ್ರೆ ಏನೋ ಒಂದು ನಮಗೆ ಸೇವೆ ಮುಗಿದ ತಕ್ಷಣ ಸಿಗ್ತದೆ ಅಂತೇಳಿ ಸೇವೆ ಮಾಡ್ತೀರಾ. ಇದೆಲ್ಲ ಅಡಗಿದೆ ಅಂತ ಹೇಳುದು. ಎಲ್ಲರಿಗೆ ಸೇವೆ ಮಾಡುವವರಿಗೆ ಒಂದು ಪವಿತ್ರವಾದ ಸ್ಥಿತಿ ಸಿಗುವುದಿಲ್ಲ. ಆ ಪವಿತ್ರವಾದ ಸ್ಥಿತಿಯಲ್ಲಿ ಶುದ್ಧವಾದ ಮನಸ್ಸಿನಲ್ಲಿ ಶರಣಾಗತಿಯಲ್ಲಿ ಸೇವೆ ಮಾಡುವವನಿಗೆ ಎಲ್ಲವೂ ಸಿಗ್ತದೆ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ತಿರುಚಿಟ್ರಂಬಲ ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.